ಜಾಜಿ ಜಂಬಲ್ದಿನಿ ಏನಾಗ್ಬೇಕಾಗಿತ್ತು? ಅಕ್ಕರೆ ನಾನು ನಂಜಪ್ಪ ಕುಂತಲಿಲ್ಲೇ ನಮಸ್ಕಾರ ಆಗ್ತೀನಿ. ನೀನನ್ನ ಎಲ್ಲೋ ನೋಡಿದಿನಲ್ಲ. ಇದೇನ್ರವ ನಮ್ ಕೇರಿಗೆ ಭಾಷಣ ಮಾಡಕ್ ಬಂದಾಗ 1 2 3 ಅಂತ ಮೈಕ್ ಚೆಕ್ ಮಾಡ್ಕೊಟ್ಟು ನಾನೇ ಅಲ್ವೇ ನಿಮ್ ಭಾಷಣ ಕೇಳಕ್ಕಾಗ್ದೆ ನಮ್ ಕೇರಿ ಜನ ಓಡಕ್ತಾ ಇದ್ದಾಗ ನಿಮ್ ತಲೆ ಮೇಲೆ ಒಟ್ಟು ಪುಸ್ತಕ ನಾನೇ ಅಲ್ವೇ ಕೊನೆ ಮಿನಿಟ್ ಕೈ ಕೊಟ್ಟೋಗ್ಬಿಟ್ರಿ. ನಮ್ ಜಾಜಿ ಅದಕ್ಕೆ ನಮ್ ಬಾವ್ಗೆ ಕೈ ಕೊಡ್ತಾರೆ, ನಿಮ್ಮನ್ ಬಿಟ್ಬಿಡ್ತಾರ? ನೋಡ್ರವ ನಾನೊಂದು ವ್ಯಾಪಾರ ಮಾಡ್ಬೇಕು ಅಂತ ಇವ್ನಿ 1 ಲಕ್ಷ ಅಂತ ಕೊಟ್ರೆ ಈ ಬಡವ ವ್ಯಾಪಾರ ಮಾಡಿ ಬದುಕತ್ತೆ. What? Just 1 lakh? Wait for a second, I'll come. ನಂಜಪ್ಪ 1 lakh 2 lakh. ಅಲ್ಲವಾ ಏನವ ನಿನ್ ದಾರ ಅಂತಾನ ನಾನು ಒಂದು ಕೇಳಿದ್ರೆ ನೀವು 2 ಕೊಟ್ಬಿಟ್ರಿ. ಅವಳವಳೆ ರಾಜೇಶ್ವರಿ ನಿಮ್ಮಿಂದ ಕಲ್ತ್ಕೋಬೇಕು. ನಾನ್ ದುಡ್ಡು ಕೊಡು ಅಂತ ಕೇಳಕ್ ಹೋದ್ರೆ ಬಡವ್ರ ಪರ ನಾವು ಭಾಷಣ ಮಾಡ್ತೀವಿ ಹೊರ್ತು ಸಹಾಯ ಮಾಡಕ್ಕಿಲ್ಲ ಅನ್ಬಿಟ್ಲು. ಆದ್ರೆ ನೀವು ಮಹಾಲಕ್ಷ್ಮಿ ಕಣವ. ಅವರೇ ಒಂದ್ ಕೆಲಸ ಮಾಡಿ, ಮುಂದಿನ ವರ್ಷ ಮಹಾಲಕ್ಷ್ಮಿ ಹಬ್ಬಕ್ಕೆ ನೀವು ನಮ್ ಕೇರಿಗೆ ಬಂದ್ಬಿಟ್ಟು ಹಳ್ಳಿ ಕಟ್ಟೆ ಮೇಲೆ ಲಕ್ಷ್ಮಿ ತರ ಕುತ್ಕೊಂಡ್ಬಿಡಿ. ಬತ್ತೀನಿ ಕಣ್ರವ. ಲೇ ದಂಡ್ಪಿಂಡ, ಹೆಣ್ಣೆಂಗಸರು ಇರೋ ಮನೆಯಾಗೆ ಈ ಮೋಟ್ ಚಡಿ ಹಾಕೊಂಡ್ಬಿಟ್ರೆ ಗಂಡಸು ಮರೋದಿ ಕಡಿಮೆ ಆಗೋಯ್ತದಕ್ಕಲ್ಲ. ಒಂದ್ ಕೆಲಸ ಮಾಡು, ಈ 50 ರೂಪಾಯಿ ಇಟ್ಕೊಂಡು ಇನ್ನೊಂದು ಚಡ್ಡಿ ತಗೊಂಡು ಟ್ಯಾಪ್ ಹಾಕಿಸ್ಕೊಂಡ್ಬಿಡು, ಪೈಜಾಮ ಆಗೋಯ್ತದೆ. ನಮಸ್ಕಾರ ಕಣವು. ಏನಂಜಪ್ಪ ದುಡ್ಡು ಕೊಡಲ್ಲ ಹೋಗು ಅಂತ ಎಷ್ಟ್ ಸಲ ಹೇಳಿದ್ರು ಬಂದು ಬಂದು ಗಿಂಚ್ತಿಯಲ್ಲ. ನಿನ್ನ ಹತ್ರ ಯಾರು ಗಿಂಚಕ್ ಬಂದಿದ್ದು? ಅವಳು ಮಹಾಲಕ್ಷ್ಮಿ. ಯಾರು? ಇಟ್ಟವನಲ್ಲ ಎಡ್ಗೈ ಪಲ್ಗೈ ಅವನ ಹೆಂಡ್ರು ಜಾಜಿ ಜಂಬಲ್ದಿನಿನ. ಆಯವ್ವ 1 ಲಕ್ಷ ಕೇಳಿದ್ದಕ್ಕೆ 2 ಲಕ್ಷ ಕೊಟ್ಟಿದ್ದಾಳ. ಈ ದುಡ್ಡು ಇಟ್ಕೊಂಡು ಏನ್ ಮಾಡ್ತೀಯಾ? ಉಪ್ಪು ಖಾರ ಹಾಕಿ ಅಂತ ನ್ಯಾಕ್ತೀನಿ. ನೀವ್ಯಾರು ಸಹಾಯ ಮಾಡಿಲ್ಲ ಅಂದ್ರೆ ಬೇರೆ ಯಾರು ಮಾಡಲ್ಲ ಅನ್ಕೊಂಡ್ಬಿಟ್ರ? ವ್ಯಾಪಾರ ಮಾಡ್ತೀನಿ. ಜಪ್ಪ ಕೈಲಿ ಕುತ್ಕೋ. ನೋಡು ನಂಜಪ್ಪ, ನಾನು ಸಹಾಯ ಮಾಡಲ್ಲ ಅಂತ ಹೇಳದ್ನ, ದುಡ್ಡು ಕೊಡಲ್ಲ ಅಂತ ಹೇಳದ್ನಪ್ಪ. ನೀನ್ ವ್ಯಾಪಾರ ಮಾಡ್ತೀನಿ ಅಂತ ಹೇಳಿದ್ರೆ ನಾನ್ ಬೆಳಿಗ್ಗೆನೆ ದುಡ್ಡು ಕೊಡ್ತಿದ್ದೆ. ತಗೋ ನನ್ ಕಡೆಯಿಂದ 50,000 ರೂಪಾಯಿ. ಸಾರ ಇಲ್ಲ ಅಂದ್ರೆ ಕಳ್ಬಡ್ಡಿ ವ್ಯಾಪಾರ ಮಾಡು, ಅದಕ್ಕೆ ಕಲರ್ ಮಿಕ್ಸ್ ಮಾಡ್ಬಿಟ್ಟು ಕಲರ್ ಜ್ಯೂಸ್ ಅಂತ ಮಾರು. ನೋಡು ನಂಜಪ್ಪ, ಆ ಜಾಜಿ ನೀನ್ ವ್ಯಾಪಾರ ಮಾಡ್ಲಿ ಅಂತ 2 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಅವಳಿಗೂ ಅನ್ಯಾಯ ಆಗ್ಬಾರ್ದು. ಅದಕ್ಕೆ ಅವಳದೊಂದು ದೊಡ್ಡ ಫೋಟೋನ ನಿನ್ ಗಾಡಿ ಮುಂದೆ ಹಾಕಿ ವ್ಯಾಪಾರ ಮಾಡು. ನಿನ್ ವ್ಯಾಪಾರ ಇನ್ನೂ ಜೋರಾಗಿ ನಡೆಯುತ್ತೆ. ಜ್ಯೂಸ್ ರೀ ಜ್ಯೂಸ್ ಜ್ಯೂಸ್ ಕಲರ್ ಜ್ಯೂಸ್ ರೀ ಕಲರ್ 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 ಜ್ಯೂಸ್ ರೀ ಕಲರ್ ಜ್ಯೂಸ್ ಕಲರ್ ಜ್ಯೂಸ್. ಕಲರ್ ಜ್ಯೂಸ್ ಚಂದಾಗಿದೆ. ಎಷ್ಟು ಪ್ಯಾಕೆಟ್? ಯೋ ಬೆಳಿಗ್ಗೆ ತಾನೇ ಕುಡ್ಕೊಂಡು ಹೋದಲ್ಲಯ್ಯ, 50 ರೂಪಾಯಿ ಅಷ್ಟೇ. 50 ರೂಪಾಯಿ ಅಷ್ಟೇ ಅಲ್ಲ? ಸರಿ, ಇನ್ನೊಂದು ಕೊಡು ಕಲರ್. ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ, ರಸ್ತೆಲಿ ತಲೆ ಎತ್ಕೊಂಡು ತಿರುಗಾಡಕ್ ಆಗ್ತಾ ಇಲ್ಲ. ಏನಾಯ್ತತೆ? ದೇವಸ್ಥಾನಕ್ಕೆ ಅಂತ ಹೋಗಿದ್ರೆ ಅಲ್ಲಿರೋ ಜನೆಲ್ಲ, ಅಮ್ಮ ನೀವೇನೋ ದೇವರ ದರ್ಶನ ಮಾಡ್ಬೇಕು ಅಂತ ದೇವಸ್ಥಾನಕ್ಕೆ ಬಂದಿದ್ದೀರಿ, ಆದ್ರೆ ನಿಮ್ಮ ಸೊಸೆ ಎಲ್ಲರಿಗೂ ಸಾಲ ಕುಡಿಸಿ ಯಮನ್ ದರ್ಶನ ಮಾಡಿಸ್ತಾ ಇದ್ದಾಳಲ್ಲ, ಇದು ಸರಿನಾ ಅಂತ ಕೇಳ್ತಿದ್ದಾನೆ. ಅತ್ತೆ, ನೀವು ಅದನ್ನೆಲ್ಲ ನಂಬಕ್ ಹೋಗ್ಬಿಡಿ, ಅದೆಲ್ಲ ಶುದ್ಧ ಸುಳ್ಳು. ಅಲ್ಲಿ ಯಾವನು ನಿಮ್ ಫೋಟೋ ಹಾಕೊಂಡು ಸಾರಾಯಿ ಮಾಡ್ತಾ ಇದ್ದೇನ್ರಿ. ನನ್ನ ರಾಜೇಶ್ವರಿ ಬಂದಿದ್ದಾಳೆ, 1 ನಿಮಿಷ ಮಾತಾಡ್ಸ್ಕೊಂಡ್ ಬರ್ತೀನಿ. ಅವಿ ಅವಳು ಧಿಕ್ಕಾರ ಆಗ್ತಿರೋದು ನನಗೆ, ನಿಮ್ ವೈಫ್ಗೆ. ನಿಮ್ಗೆ ಅವಮಾನ ಆಗ್ತಾ ಇಲ್ವಾ? ಅಯ್ಯ ಶಿವನೇ, ಅವಮಾನ ಆದ್ರೆ ನಿಮ್ಗೆ ಆಗ್ಬೇಕ್ರಿ, ನನಗೆ ಯಾಕ್ರಿ ಆಗ್ಬೇಕು? ಇಡೀ ರಾಜ್ಯನೇ ಹಾಳಾಗೋ ತರ ಸ್ಕೀಮ್ ಹಾಕಿ ಎಲ್ರನ್ನೂ ಕುಡಿಸ್ತಾ ಇದೆಯಲ್ಲ, ನೀನು ಒಬ್ಬ ಸಮಾಜ ಸೇವಕಿನ. ವಿಟ್ಲ ನಂಜಪ್ಪನ ಕರ್ಕೊಂಬರಕ್ ಹೋಗಿದ್ದಾನೆ. ಅವ್ನ್ ಬಂದ್ಮೇಲೆ ಸತ್ಯ ಏನು ಅಂತ ಗೊತ್ತಾಗುತ್ತೆ. ಬಿಡ್ರಿ, ನನ್ನ ಯಾಕೆ ಹೇಳ್ಕೊಂಡು ಹೋಗ್ತಿದ್ದೀರಾ? ನನ್ಗೂ ಈ ಜಗಳಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ. ನಿನ್ನೆ ಬಾಯಿಂದ ಸತ್ಯನ ಹೇಗೆ ಹೊರಗೆ ತರಿಸ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ಬಾಬಾ ಲಾಕ್ ಮಾಡ್ಕೊಳ್ಳಿ ಇವ್ನ. ನಂಜಪ್ಪ, ನಾನ್ ನಿಮ್ಗೆ ಮನಿ ಕೊಟ್ಟಿದ್ ಯಾಕೆ? ಒಳ್ಳೆ ವ್ಯಾಪಾರ ಶುರು ಮಾಡ್ಲಿ ಅಂತ ತಾನೆ? ನಾನು ಒಳ್ಳೆ ವ್ಯಾಪಾರನೇ ಶುರು ಮಾಡ್ಬೇಕು ಅಂತಿದ್ದು. ಆದ್ರೆ ಯಾರೋ ನನ್ನ ಹುಳ ಬಿಟ್ಟು 50,000 ರೂಪಾಯಿ ಕೊಟ್ಟು ಜ್ಯೋತಿಯವ್ರ ಫೋಟೋ ಹಾಕೊಂಡು ಸರಾಯಿ ಬಿಸ್ನೆಸ್ ಮಾಡು ಅಂದ್ರು, ಮಾಡಿದೆ. ಈ ಐಡಿಯಾ ನಿನ್ಗೆ ಯಾರು ಕೊಟ್ಟಿದ್ದು? ಇನ್ಯಾರು? ರಾಜೇಶ್ವರಿ ಅವರು.